ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಮುಂದಿನ 1 ಗಂಟೆ ಕಾಲ ನಿಮ್ಮ ಮುಂದೆ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದರಲ್ಲಿ ನಾವು ಇವತ್ತು ತೆಗೆದುಕೊಳ್ತಾ ಇರುವಂತಹ ಟಾಪ್ ಸ್ಟೋರಿಗಳು. ಮೊದಲನೇ ಟಾಪ್ ಸ್ಟೋರಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗರ್ಜಿಸಿದ್ದಾರೆ. ನಿನ್ನೆ ಅವರಿಗೆ ಅವಕಾಶ ಸಿಗಲಿಲ್ಲ, ಇವತ್ತು ಅವರಿಗೆ ಅವಕಾಶ ಸಿಕ್ಕಾಗ ಗರ್ಜಿಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿ ಕಾಂಗ್ರೆಸ್ನ ವಿಚಾರವನ್ನ ಮುಂದಿಟ್ಟುಕೊಂಡು ಹಲವು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ, ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಆ ಎಲ್ಲ ಸುದ್ದಿಗಳನ್ನ ಕೂಡ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆ ವಿಚಾರವಾಗಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ BK ಹರಿಪ್ರಸಾದ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಶತ್ರು ದೇಶ ಪಾಕಿಸ್ತಾನ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ಶತ್ರು ದೇಶ ಯಾವುದು? ಚೀನಾ ಅಂತ ಹೇಳಿದ್ದಾರೆ. ಯಾಕೆ ಕಾಂಗ್ರೆಸ್ಗೆ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿ ಒಲವು? ಇದು ನಮ್ಮ ಎರಡನೆಯ ಪ್ರಮುಖ ಸುದ್ದಿ. ಮತ್ತೊಂದು ಪ್ರಮುಖ ಸುದ್ದಿ, ಬೆಲೆ ಏರಿಕೆಯ ಭಾಗ್ಯ ಕೊಡ್ತಿದ್ದಾರೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು, 5 ಗ್ಯಾರಂಟಿ. ಆ ಗ್ಯಾರಂಟಿ ಜೊತೆಲಿ ಈಗ ಬೆಲೆ ಏರಿಕೆ ಭಾಗ್ಯ. ಜನರು ಎಲ್ಲಿ ಹೋಗ್ಬೇಕು ಸ್ವಾಮಿ? ಈ ತರ ಹಿಂಸೆ ಕೊಟ್ರೆ ಯಾರು ಬೆಂಗಳೂರಲ್ಲಿ ಬದುಕೋಕ್ಕಾಗುತ್ತೆ ಹೇಳಿ ಅಂತ ಜನ ಕೇಳ್ತಿದ್ದಾರೆ. ಈ 3 ಪ್ರಮುಖ ಸುದ್ದಿಗಳ ಜೊತೆಗೆ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನೆಹರು ಕುಟುಂಬದ ವಿರುದ್ಧ ಪ್ರಧಾನಿ ಮೋದಿ ಕಿಡಿ. ಗಾಂಧಿ ಹೆಸರು ಕದ್ರು ಎಂದ ನರೇಂದ್ರ ಮೋದಿ. ದೇಶದ್ರೋಹಿ ಎಂದ ರಾಹುಲ್ ವಿರುದ್ಧ ನಮೋ ಸಿಡಿಮಿಡಿ. ಅಮೆರಿಕ ಜೊತೆ ಡೀಲ್ ಕುದುರಿಸಿದ ಸರ್ಕಾರ 4-5 ದಿನದಲ್ಲಿ ಸಹಿ ಹಾಕಲು ನಿರ್ಧಾರ. ಮೋದಿ ರಾಜಿ ಆಗಿದ್ದಾರೆ ಅಂತ ಕಾಂಗ್ರೆಸ್ ಪ್ರಹಾರ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಕುರ್ಚಿ ಕದನ. ಎಲ್ಲ ಗೊತ್ತಿದ್ರು ಖರ್ಗೆ ರಾಹುಲ್ ಮೌನ. ಹೈಕಮಾಂಡ್ ನಡೆಗೆ ಶಾಸಕರ ಅಸಮಾಧಾನ. ಜನಸಾಮಾನ್ಯರಿಗೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮತ್ತೆ ಹೆಚ್ಚಾಯಿತು ಮೆಟ್ರೋ ಪ್ರಯಾಣ ದರ. ನೀರು ಕರೆಂಟ್ ಬೆಲೆ ಹೆಚ್ಚಿಸಲು ನಿರ್ಧಾರ. ಆಂಟಿ ಸಂಘದಿಂದ ಕಮಲಾಕರನಿಗೆ ಜೈಲು ದರ್ಶನ. ಮಗಳನ್ನೇ ಮುಗಿಸಲು ಸುಚಿತ್ರ ಯತ್ನ. ಇಬ್ಬರ ಆಡಿಯೋ ಕೇಳಿದ್ರೆ ಕಿವಿ ಪಾವನ.